ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಧುರನ ನಾಮದಲ್ಲಿ ಪ್ರತಿಯೊಬ್ಬರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ಪ್ರತಿದಿನವೂ ನಿಮಗೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯ ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ರಿಂದ 39. ಆ ಒಂದು ವಚನದಲ್ಲಿ ನಾವು ನೋಡುವುದಾದರೆ ಕ್ರಿಸ್ತನ ಪ್ರೀತಿಯನ್ನು ಆತನು ಪೌಲನು ರೋಮಾಪುರದವರೆಗೆ ಆ ಒಂದು ಬರೆಸಿಟ್ಟಿರುವಂತಹ ಪತ್ರಿಕೆ ಆಗಿದೆ. ಹಾಲೆಲೂಯಾ. ಆ ಒಂದು ಪತ್ರಿಕೆಯಲ್ಲಿ ಪ್ರೀತಿಯ ವರ್ಣನೆಯು ಆ ಸುಮಧುರವಾಗಿ ಆತನು ತಿಳಿಸಿಕೊಟ್ಟಿರುವಂಥದ್ದಾಗಿದೆ. ದೇವಜನರ ಬಾಯಿ ಮುಖಾಂತರ, ಪ್ರವಾದಿಗಳ ಮುಖಾಂತರ ಕ್ರಿಸ್ತನ ಪ್ರೀತಿ ಯಾವುದೆಂದು ನಮಗೆ ಆ ಒಂದು ಆದಿಯಿಂದಲೂ ಇಲ್ಲಿವರೆಗೂ ಮುಂದೇನೂ ದೇವರು ತಿಳಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ನಾವು ಈ ಒಂದು ವಚನಗಳನ್ನು ನೋಡಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗವೋ, ಗಂಡಾಂತರವೋ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಾಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ಕ್ರಿಸ್ತನ ಪ್ರೀತಿನ ನಮಗೆ ತೋರಿಸಿಕೊಡಿ. ಬೈಬಲ್ ಅಂದರೆ ದೇವರ ಪ್ರೀತಿ, ಬೈಬಲ್ ಅಂದರೆ ಒಂದು ಲವ್ ಲೆಟರ್, ಬೈಬಲ್ ಅಂದರೆ ಆತನ ಬಹಳವಾದ ನಮ್ಮ ಮೇಲೆ ಪ್ರೀತಿ ಇಟ್ಟಿರುವಂಥ ದೇವರ ವಚನ ಆಗಿದೆ. ಬೈಬಲ್ ಅಂದರೆ ಅದು ಕ್ರಿಸ್ತನ ಮಾತುಗಳಾಗಿದೆ. ಹಾಲೆಲೂಯಾ. ಅದು ಮನುಷ್ಯರ ಮಾತಾಗಿರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಪ್ರೀತಿಯನ್ನು ವರ್ಣನೆ ಈ ಒಂದು 1000 ನಾಲಿಗೆಗಳು ಇದ್ದರೆ ಆ ಪ್ರೀತಿಯನ್ನು ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಅಷ್ಟು ಪ್ರೀತಿ ನಮ್ಮ ಮೇಲೆ ದೇವರು ಇಟ್ಟಿದ್ದಾರೆ ಪ್ರಿಯರೇ. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ಸಮಯ ಕೊಡ್ತೀವಿ. ದೇವರ ವಚನವನ್ನು ನಂಬಲ್ಲ, ದೇವರ ವಾಕ್ಯವನ್ನು ನಾವು ಅದನ್ನು ಧ್ಯಾನಿಸಲ್ಲ, ದೇವರ ವಚನ ಮೇಲೆ ನಾವು ನಂಬಿಕೆ ಇಟ್ಟು ನಾವು ನಡೆಯಲ್ಲ. ಅಯ್ಯೋ ನನಗೆ ಹೇಳಿಲ್ಲ, ಇದು ನನ್ನಲ್ಲ, ಇದು ನಮ್ಮ ಕ್ಯಾಸ್ಟಿಗಲ್ಲ, ನಮ್ಮ ಜಾತಿಗಲ್ಲ, ನಮ್ಮ ಇದಲ್ಲ. ಇಡೀ ಲೋಕಕ್ಕೆ ಕ್ರಿಸ್ತನ ಪ್ರೀತಿನ ದೇವರು ತೋರಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ಎಂಥ ಪ್ರೀತಿ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್ ನೇಮ್. ಹಾಲೆಲೂಯಾ. ಆತನು ಮರಣವಾಗಲಿ, ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈದಿಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕಗಳಾಗಲಿ, ಕೆಳಗಣ ಲೋಕಗಳಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸುವರೆಂದು ನನಗೆ ನಿಶ್ಚಯ ಉಂಟು. ಆತನ ಪ್ರೀತಿ. ಲೋಕದಲ್ಲಿ ಅನೇಕ ಹೋರಾಟಗಳು ಬರುತ್ತದೆ ಮನುಷ್ಯರಿಗೆ. ಹಾಲೆಲೂಯಾ. ದೇವ ಜನರಿಗೆ ಅನೇಕ ಹೋರಾಟಗಳು, ಸಂಕಟಗಳು, ಹಿಂಸೆಗಳು. ಯೇಸು ಸ್ವಾಮಿ ನಂಬಿದರೆ ಅನೇಕ ಒಂದು ನಿಂದನೆಗಳು, ದುಷ್ಟನ ಆತ್ಮಗಳಿಂದ ನಮಗೆ ಹಿಂಸೆಗಳು ನಮಗೆ ಸಂಭವಿಸುತ್ತೇನೆ. ಆತನ ದುಷ್ಟನು ಮನುಷ್ಯರನ್ನೇ ಉಪಯೋಗ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಆ ಒಂದು ಎಲ್ಲವೂ ಸಂಗತಿ ತಂದೆಗೆ ಗೊತ್ತಿರೋದ್ರಿಂದ ದೇವರು ಇಷ್ಟು ಬಹಳವಾಗಿ ನಂಬಿಕೆಯಾಗಿ ನಿಮ್ಮ ಒಳಗಡೆ ಕಾರ್ಯ ಆಗಬೇಕೆಂಬುದಾಗಿ ದೇವರು ತಾನೇ ಈ ಒಂದು ವಚನ ಮುಖಾಂತರ ಮಾತಾಡಿದರೆ, ಯಾವ ಸಂಕಟವಾಗಲಿ ಪ್ರಿಯರೇ, ಯಾವ ಹಿಂಸೆ ಆಗಲಿ, ಸ್ವಂತ ಜನಗಳೇ ನಮ್ಮನ್ನು ಹಿಂಸೆ ಪಡಿಸ್ತಾರೆ. ಹಾಲೆಲೂಯಾ. ಅಯ್ಯೋ ನೀನು ಯೇಸು ಸ್ವಾಮಿ ನಂಬಿದೆ ಎಂಬುದೇ ಅನೇಕ ಪರ್ಸಿಕ್ಯೂಷನ್, ಅನೇಕ ದೇಶದ ಮೇಲೆ ಹೋರಾಟ. ಯೇಸು ಸ್ವಾಮಿ ನಂಬಿದ್ರೇ ಒಂದು ಅನೇಕ ಹೋರಾಟಗಳು ಸಂಭವಿಸುತ್ತೆ. ಆದರೆ ಆತನ ಪ್ರೀತಿ ಲೋಕದಲ್ಲಿ ತಿಳಿದುಕೊಳ್ಳಲಾಗದಂತಹ ಒಂದು ಗುಪ್ತವಾಗಿ ಹೋಗ್ಬಿಟ್ಟಿದೆ. ಅದು ಆ ಪ್ರೀತಿ ಎಂಥದೆಂಬುದು ತಿಳ್ಕೊಳ್ಳೋಕ್ಕೆ ತಾಳ್ಮೆ ಇವತ್ತು ಜನಗಳಲ್ಲಿ, ದೇವಜನಗಳಲ್ಲಿ ಇವತ್ತು ಇಲ್ಲ ಪ್ರಿಯರೇ. ಹಾಲೆಲೂಯಾ. ಈ ಪ್ರೀತಿ ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮನ್ನು ಪ್ರತಿದಿನವೂ ನೋಡುವುದರಲ್ಲಿ ನಾನು ಸಂತೋಷಗೊಳ್ಳಲಾಗ್ತೇನೆ. ಈ ವಾಕ್ಯದಿಂದ ಯಾಕೆ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದರೆ, ಅನೇಕರು ವಾಕ್ಯದ ಮುಖಾಂತರ ದೇವರಾತ್ಮನು ನಿಮ್ಮಲ್ಲಿ ಮಾತಾಡ್ತಾರೆ, ದೇವರಾತ್ಮ ನಿಮ್ಮ ಜೊತೆ ವಾಸ ಮಾಡ್ತಿರ್ತಾರೆ. ದೇವರು ತಾನೇ ಆ ವಾಕ್ಯದ ಮುಖಾಂತರ ಪ್ರತಿದಿನವೂ ನಿಮ್ಮಲ್ಲಿ ಅನೇಕ ಕಾರ್ಯಗಳಲ್ಲಿ ಸಕ್ಸಸ್ಫುಲ್ ಆಗುವಂತೆ ದೇವರು ನಿಮಗೆ ಅನೇಕ ಬಾಯಿ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾರೆ ಪ್ರಿಯರೇ. ಹಾಲೆಲೂಯಾ. ಆ ಪ್ರೀತಿ ಹೇಗೆ 5 ನಿಮಿಷದಲ್ಲಿ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ವಚನವು ನಿಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿ. ಹೌದು, ನನಗಾಗಿ ಕ್ರಿಸ್ತನ ಪ್ರೀತಿ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬುದಾಗಿ. ಹಾಲೆಲೂಯಾ. ಬನ್ನಿ ಪ್ರಿಯರೇ, ಕರ್ತನ ಪ್ರೀತಿ ಅದನ್ನು ಸಾರಿ ಹೇಳಿ ದೇವರನ್ನು ಸ್ತುತಿ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಗಲಿಸುವವರ್ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನಗಲಿಸುವವರ್ಯಾರು?
ಹೃದಯಗಳನ್ನೇ ನೋಡುವಾತನಾಗಿದ್ದಾನೆ.